ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಶನಿವಾರ ಸಾಯಂಕಾಲ ಒಮ್ಮಕ್ಕಲೇ ರಾತ್ರಿ ಲಾಗನ್ನು ಮಾಡ್ಕೊಂಡಾಗತ್ತೀನಿ. ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನೋಡ್ಬೋದು ದೇವ್ರನ್ನ ಇಳುವಿದ್ದೀನಿ. ಅದಕ್ಕೆ ಇಳುವಿದ ಮೇಲೆ ಅವನ್ನೆಲ್ಲ ತೆಗಿಬೇಕು. ಈಗ ಅಲ್ಲಿ ಅಡುಗೆ ಮನೆಯಾಗ ಜಾಗ ಇಲ್ಲ, ಜಾಗ ಸ್ವಲ್ಪ ಐತಲ್ಲ, ಹಾಗಾಗಿ ಅವನ್ನೆಲ್ಲ ಈಗ ಕ್ಲೀನ್ ಮಾಡಲ್ಲ. ನಾಳೆ ಮತ್ತೆ ಕ್ಲೀನ್ ಮಾಡಿ ಒರೆಸಿ ಅವನ್ನ ಒಂದು ಬಾಕ್ಸ್ನಾಗ ಹಾಕಿ ಇಟ್ಬಿಟ್ರೆ ಮತ್ತು ಹೊಳ್ಳಿ ನಾವು ಯಾವಾಗ ಓಪನ್ ಮಾಡ್ತೀವಪ್ಪ ಅಂದರೆ ಲಕ್ಷ್ಮೀ ಕುಂದಿರ್ತೀವಿ. ಮತ್ತೆ ಒಂದ್ಸಲ ಯಾವಾಗ ನಮಿತಾ ಮುಚ್ಚಂದ ಮುಚ್ಚು ಯಾವಾಗಂದ್ರೆ ನಾವು ಮತ್ತೆ ದೀಪಾವಳಿ ಪೂಜೆ ಮಾಡ್ತೀವಿ. ದೀಪಾವಳಿಗಿನ ಇದನ್ನು ಲಕ್ಷ್ಮೀ ಕುಂದಿರ್ತೀವಿ. ಹಾಗಾಗಿ ಮತ್ತು ಅವಾಗನೂ ಕೂಡ ಓಪನ್ ಮಾಡಬೇಕು. ಲಕ್ಷ್ಮೀ ಹಬ್ಬ ಇನ್ನೊಂದು 2 ತಿಂಗಳು ಮತ್ತು ಅವಾಗ ತೆಗೆದು ಮಾಡೋದ. ಯಾಕಂದ್ರೆ ಅದನ್ನು ಬಿಡಕ್ಕೆ ಬರೋಂಗಿಲ್ಲ. ದೀಪಾವಳಿ ಲಕ್ಷ್ಮಿ ನಮ್ಮ ಅಜ್ಜಿ ನಮ್ಮ ಊರಾಗ ಫುಲ್ ಗ್ರ್ಯಾಂಡ್. ನಮ್ಮ ಸೈಡ್ ಲಕ್ಷ್ಮಿ ಕುಂದಿರ್ಸಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರಲ್ಲ, ದೀಪಾವಳಿಗಿನ ಮಾಡೋದು. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ಇಲ್ಲಿದು ಮಾಡ್ತೀನಿ, ಅಲ್ಲಿದು ಮಾಡ್ತೀನಿ. ಹಾಗಾಗಿ ಆವಾಗ ಈಗೆಲ್ಲ ಇವ್ನು ತೊಳೆದು ಒರೆಸಿ ಒಂದು ಬಾಕ್ಸ್ನಾಗ ಹಾಕಿಟ್ಬಿಟ್ರೆ ಇನ್ನೊಂದು 2 ತಿಂಗಳು ಮತ್ತೆ ಓಪನ್ ಮಾಡೋದು. ಈಗ ನೋಡ್ಬೋದು ಇಲ್ಲೇ ಇಟ್ಟಿದ್ದೀನಿ. ಎಲ್ಲ ಸೀರೆನೂ ಕೂಡ ಅಲ್ಲೇ ಇಟ್ಟು ತೋರಿಸ್ತೀನಿ. ಸೀರೆ ಹಂಗೈತಿ, ರೇಟ್ ಎಷ್ಟು ಅಂತಂದು. ಆಮೇಲೆ ಯಾಕೆ ಇವತ್ತಿಗೆ ಮುಗಿಯೋದಾದ್ರೆ ಇವತ್ತ ಮುಗಿಸ್ತೀನಿ. ನಾಳೆ ಸ್ಪೆಷಲ್ ಮತ್ತು ನಾಳೆ ಇರುತ್ತೆ. ಏನು ಸ್ಪೆಷಲ್ ಅಂತ ಏನಿಲ್ಲ, ತೋರಿಸ್ತೀನಂತ. ಈಗ ನಾನು ನಿನ್ನೆ ಜಾಸ್ತಿ ವೀಡಿಯೋನ ಮಾಡ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಅದು ಮಾಡೋದು ಬಿಟ್ಬಿಟ್ಟಿನಿ ನೋಡ್ರಿ. ವೀಡಿಯೋ ಮಾಡ್ಕೊಳೋದು ಜಾಸ್ತಿ ಮಾಡೋದು ಬಿಟ್ಬಿಟ್ಟಿನಿ. ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. 15 ದಿವಸ ಆಯಿತು. 15 ದಿವಸದಾಗ ಒಂದು 2-3 ವೀಡಿಯೋ ಮಾಡ್ಕೊಂಡಿನಿ. ಅದನ್ನೇ ಈ ಚಾನಲ್ನಲ್ಲೇ ಹಾಕೀನಿ. ಲೈಫ್ಗೆ ಹಾಕೇ ಇಲ್ಲ ವ್ಲಾಗ್. ಕೇಳ್ತೀರಿ ವ್ಲಾಗ್ ಹಾಕ್ರಿ ಅಂತಂದು. ನೋಡೋಣ, ಒಂದು ಮಾಡಿದ್ರೆ ಒಂದು ಬೇಕಂದ್ರೆ ಒಂದು ಬಿಡ್ಬೇಕಾಗತ್ತೆ. ಹಂಗಾಗಿ ನಾನು ನೋಡೋಣ ಏನೇನು ಆಕೈತಿ. ಒಂದೊಂದು ಸಲ ಒಂದೊಂದು ಥರ ವಿಚಾರ ಮಾಡ್ತೀನಿ. ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಒಂದೊಂದು ಟೈಮಲ್ಲಿ. ಯಾಕಂದ್ರೆ ಇದ್ರಾಗಾದ್ರೆ ನನಗೆ ಚಲೋತ್ನೇ ಸಕ್ಸಸ್ ಸಿಕ್ಕಿದ್ರೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೆ. ನಾನು ಈ ಯೂಟ್ಯೂಬಲ್ಲಿ ಅದೊಂದು ಚಾನಲ್ ಮಾಡಿದ್ದೆ, ಶ್ರೀದೇವಿ ಸಿಂಪಲ್ ಲೈಫು. ಅದರಲ್ಲಿ ಏನು ಅಷ್ಟು ಹೇಳ್ಕೊಂಡು ಅಷ್ಟು ನನಗೆ ಸಕ್ಸಸ್ ಅಂತೂ ಕಂಡಿಲ್ಲ ಇಲ್ಲಿವರೆಗೂ ಕೂಡ. ನನಗೆ ಅಷ್ಟು ಒಂದು ಸಂಬಳನೂ ಕೂಡ ಅಷ್ಟು ಬರಲಿಲ್ಲ ಆ ಚಾನಲ್ನಲ್ಲಿ. ಅದಕ್ಕೆ ಈ ಚಾನಲ್ಗೆ ಆದರೂ ಹಾಕಿ ನೋಡೋಣ, ಇದರಲ್ಲಿ ಏನಾದರೂ ನನ್ನ ಕೈ ಹಿಡಿತೈತೆ ಏನೋ ಅಂತ ಹೇಳ್ಬಿಟ್ಟು ಈ ಚಾನಲ್ಗೆ ಹಾಕ್ಕೊಳಕತ್ತೀನಿ. ವ್ಲಾಗ್ಸನ್ನ ಹಾಕ್ತೀನಿ. ಮತ್ತು ಏನಾದರೂ ರೆಸಿಪಿ ಮಾಡಿದರೆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ. ಇದರಲ್ಲಿ ಬರೀ ನಾವು ವ್ಲಾಗ್ ಜೊತೆಗೆ ರೆಸಿಪಿನೂ ಶೇರ್ ಮಾಡ್ಕೋಬೋದು. ಇಲ್ಲ ಸಪ್ರೇಟ್ ಆದರೂ ರೆಸಿಪಿನ ಶೇರ್ ಮಾಡ್ಕೋಬೋದು. ನಿನ್ನಂತರೂ ಇಷ್ಟ ಹಿಂಗೆ ನಡೆದೈತಿ. ಅದಕ್ಕೆ ನನಗೆ ಬೇಜಾರು, ವ್ಲಾಗ್ ಮಾಡ್ಕೊಳಕ್ಕೆ ಬೇಜಾರು. ಒಂದೊಂದು ಸಲ ಏನಾಗುತ್ತಂದರೆ ಬರೀ ವಿಡಿಯೋ ಮಾಡ್ಕೋಬೇಕಂದ್ರೆ ಅದ್ರ ಮೇಲೇ ಲಕ್ಷ್ಯ ಇರುತ್ತೆ. ಪ್ರತಿಯೊಂದಕ್ಕೂ ಮೊಬೈಲ್ ಹಿಡ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ಕೋಬೇಕಾಗುತ್ತೆ. ಈಗ ಒಂದು 15 ದಿವಸ ಬಿಟ್ಬಿಟ್ಟು ನೋಡಿರಿ, ಅದು ಮೈಂಡಿಗೆ ಬರೋದಿಲ್ಲ ಬೇಗ ವಿಡಿಯೋ ಮಾಡ್ಕೋಬೇಕು ಅನ್ನೋದು. ಹಂಗಾಗಿ ಬಿಟ್ಟಿದ್ದೆ. ನೋಡೋಣ, ಇವತ್ತು ಕಂಟಿನ್ಯೂ ಮಾಡಕತ್ತೀನಿ. ನಿನ್ನೆನ ಹಾಕೀನಿ ವಿಡಿಯೋ. ನಿನ್ನೆ ವಿಡಿಯೋಕ್ಕೆ ಚಲೋ ಬಂದೈತಿ ವ್ಯೂಸ್. ಅಂದರೆ ನಿನ್ನೆ ಮಾಡ್ಕೊಂಡ್ರೆ ವಿಡಿಯೋ ಇವತ್ತು ಹಾಕಿ ಸ್ವಲ್ಪ ಪರವಾಗಿಲ್ಲ. ಏನೋ ಒಂದು ಸ್ವಲ್ಪ ಮುಗುಳ್ನಾಗೆ ಮುಖದಲ್ಲಿ ಮೂಡುತ್ತಾ ಅಂತಾರೆ ನೋಡ್ರಿ, ಹಂಗೆ ನನ್ನ ಚಾನಲ್ಗೆ ಒಂದು ಮುಗುಳ್ನಾಗೆ ಬರೋ ಥರ ವ್ಯೂಸ್ ಬಂದೈತಿ. ಆಮೇಲೆ ನೀನು ಪೂಜೆನೂ ಕೂಡ ಚೆನ್ನಾಗಾತಂತ ಹೇಳಿದ್ನಲ್ಲ, ಚೆನ್ನಾಗಾತು. ಕುಂಕುಮಕ್ಕೆ ಇಲ್ಲೇ ನಮ್ಮ ಪಕ್ಕದ ಮನೆಯವರು, ಅವರು ಹಿಂದಿಯವರು, ಬಟ್ ಅವರು ಒಂಥರ ಬ್ರಾಹ್ಮಣರ ಥರ ಅದರ ನಾನ್ ವೆಜ್ ತಿನ್ನಲ್ಲ. ಅವ್ರಿಗೆ ಕರೆದಿದ್ದೆ. ಆಮೇಲೆ ನಮ್ಮ ಓನರ್ ಬಂದಿದ್ದರು. ಬೆಳಿಗ್ಗೆನ ಪೂಜೆ ಮುಗಿದ ತಕ್ಷಣ ಅವರು ಕೂಡ ನಮ್ಮ ಓನರ್ ಏನು ಮಾಡ್ತಾರೆ, ಬೆಳಿಗ್ಗೆ ಪೂಜೆ ಮುಗಿದ ತಕ್ಷಣ ಕರೆದ್ಬಿಟ್ಟು ಕುಂಕುಮ ಕೊಟ್ಟು ಅವ್ರ ಅಮ್ಮರ ಮನೆಗೆ ಹೋಗ್ತಾರೆ ಅವರು. ಹಾಗಾಗಿ ನಾನು ಅವ್ರಿಗೆ ಕೊಟ್ಟು ಕಳಿಸಿದ್ದೆ. ಮತ್ತು ಇವ್ರಿಗೆ ಹೇಳಿ ಬಂದಿದ್ದಿಲ್ಲ. ಇವರು ಬಂದರು, ತೊಗೊಂಡ್ರು. ಅವ್ರಿಗೇನು ಗೊತ್ತನೇ ಇಲ್ಲ ಪೂಜೆದು ಕುಂಕುಮ ತೊಗೊಳೋದು ಕೊಡೋದು ಅದ್ರ ಪದ್ಧತಿ ಗೊತ್ತಿದ್ದಿದ್ದಿಲ್ಲ. ಪಾಪ ಹೊಸದಾಗಿ ಬಂದಾರೆ ಇಲ್ಲಿ ಮನೆಗೆ. ಪರವಾಗಿಲ್ಲ, ಬಂದರು, ಚೆನ್ನಾಗಿ ಇದನ್ನು ಮಾಡಿದ್ರು. ಆಮೇಲೆ ಕೆಳಗಿನವ್ರಂತೂ ಊರಿಗೆ ಹೋಗ್ಯಾರ. ಅವರೊಬ್ರು ಇದ್ದಿದ್ರು, ಹಾಕಿದ್ರು. ಒಂದು ನಾನು ಹಿಡಿದು 5 ಮಂದಿ ಹಾಕಿದ್ರು.
3 ಜನ ಆದರು ನಮ್ಮ ತಂಗಿ ಹಿಡಿದು. ನಮ್ಮ ತಂಗಿ ಬಂದಿದ್ಲು, ತಂಗಿ ಮಕ್ಕಳು ಎಲ್ಲರೂ ಬಂದಿದ್ರು. ಫುಲ್ ಖುಷಿ ಅಂದ್ರೆ ಖುಷಿ. ನಿನ್ನೆ ನಮ್ಮ ಮನ್ಯಾಗ ಎಲ್ಲರೂ ನಕ್ಕೊಂತ ಆಡ್ಕೊಂತ ಕೂತ್ಕೊಂಡ್ಬಿಟ್ಟಿದ್ವಿ. ಊಟ ಮಾಡೋ ಟೈಮ್ನಾಗ ವೀಡಿಯೋ ಮಾಡ್ಕೊಂಡಿಲ್ಲ, ಮಕ್ಕಳನ್ನೂ ತೋರಿಸ್ಲಿಲ್ಲ ಲಾಗಲ್ಲಿ, ಅಷ್ಟೊಂದು ಲಾಗ್ ಮಾಡಲಿಲ್ಲಲ್ಲ, ಹಾಗಾಗಿ ಅವ್ರು ಕಂಡಿಲ್ಲ. ಬರ್ತಾರೆ ಈಗ ಮತ್ತು ನೆಕ್ಸ್ಟ್ ವೀಕ್ ಬರ್ತಾರೆ. ಎದಕ್ಕೆ ಬರ್ತಾರೆ ಏನು ಅಂತ ನಾನು ಮುಂದಿನ ಲಾಗಲ್ಲಿ ಹೇಳ್ತೀನಿ, ಮುಂದಿನ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಬರ್ರಿ ಈಗ ಅಡುಗೆನೂ ಮಾಡ್ಬೇಕು ನಾನು. ಬೆಳಿಗ್ಗೆ ಮಧ್ಯಾಹ್ನ ಬರೀ ನೀನು ಉಳಿದಿದ್ದ ತಿಂದ್ವಿ, ಅನ್ನ ಸಾಂಬಾರ್ಗನ ಚಲೋ ಇರ್ತೈತೆ ನೋಡ್ರಿ. ಅದು ನಾಷ್ಟ ಮಾಡಿದ್ರೆ ಮತ್ತು ರೈಸ್ ಉಳಿತೈತಲ್ಲ, ಅದು ಕೆಡತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಿಂದು ಖಾಲಿ ಮಾಡಿದ್ವಿ. ಹೋಳ್ಗೆ ತಿಂದ್ವಿ ಒಂದೊಂದು ಎಲ್ಲರೂ. ನಮ್ಮಿತಾನು ಸ್ಕೂಲಿಗೆ ಹೋಗಿದ್ವಿ ಇವತ್ತು ಬೆಳಿಗ್ಗೆನ. ಸ್ಕೂಲಿಗೆ ಹೋಗಿ ಬಂದ್ಲಕ್ಕಿ, ರಜೆ ಇದ್ದಿದ್ದಿಲ್ಲ. ಹಾಂ ಹಾಕಿನ ಅನ್ನ ಸಾಂಬಾರ ತೊಗೊಂಡೋಗಿದ್ವಿ ಇವತ್ತು. ಚೆನ್ನಾಗಿತ್ತಾ? ಏನಾಗಿದ್ದಿಲ್ಲ. ಒಬ್ಬಕ್ಕೆ ತಿಂದೇನು ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕೆ ಖಾರ ಆಗಿತ್ತು ಸಾಂಬಾರು? ಖಾರ ಆಗಿದ್ದಿಲ್ಲ, ಚೆನ್ನಾಗಿ. ಯಾರು ನೀನು ನೆಕ್ಕಕತ್ತಿದ್ದೇನು? ನೆಕ್ಕಕತ್ತೀನಿ ಅಂತ ಈಗ ತೋರಿಸ್ತಾಳ ಚಮಚೆ. ಆಕೆಗೆ ಅನ್ನ ಕೊಟ್ಟು ಕಳಿಸಿದ್ವಿ, ನಾವು ಅನ್ನ ತಿಂದ್ವಿ. ಈಗ ಏನಾರ ಊಟಕ್ಕೆ ಮಾಡಬೇಕು. ಮಾಡೋಕ್ಕೆ ನಾವು ಮೊದಲು ಎಲ್ಲ ಪೂಜೆ ಗೀಜೆ ದೀಪ ಹಚ್ಚಿದೆ ನೋಡ್ಬೋದು. ದೀಪ ಹಚ್ಚಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ಸಾಯಂಕಾಲದಲ್ಲಿ. ಇವಾಗ ನಾನು ಶೇರ್ ಮಾಡ್ಕೊತೀನಿ ಸೀರೆ ಹೆಂಗೈತಿ. ಲಕ್ಷ್ಮಿಗೆ ತಂದಿರೋಂಥ ಸೀರೆ ಮತ್ತು ಒಂದು ಬೆಳ್ಳಿ ವಸ್ತು ತಂದಿನಲ್ಲ, ಅದನ್ನು ಶೇರ್ ಮಾಡ್ಕೊತೀನಿ. ಇವನ್ನೆಲ್ಲ ನಾನು ನಿನ್ನೆ ಮೊನ್ನೆ ವ್ಲಾಗಲ್ಲೇ ಶೇರ್ ಮಾಡ್ಕೊಬೇಕಾಯ್ತು. ಬಟ್ ನಾವು ಹೇಳಿದ್ನೆಲ್ಲ ಹಿಂದಿನ ದಿವಸನ ಶಾಪಿಂಗ್ ಮಾಡಿ ಮರುದಿನ ಹಬ್ಬ ಮಾಡೀವಿ, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಲೇಟಾಗಿ ಎಲ್ಲ ಮಾಡೋಕ್ಕೆ ನಿಂತೀವಿ ನೋಡ್ರಿ. ಅದನ್ನ ವಿಡಿಯೋ ಮಾಡ್ಕೊಂಡು ನಿಂತ್ರೆ ಇನ್ನೂ ಟೈಮ್ ಹೋಗುತ್ತಾ ಅಂತ ಹೇಳ್ಬಿಟ್ಟು ಮಾಡಿ ಹಾಂ ಅಕ್ಕಿ ಕಿಟಕಿಯ ನಿಂತ್ಕೊಂಡು ಹಬ್ಬ ಅನ್ನಕತ್ತ ತೋರಿಸ್ತೀನಿ ಈಗ ಸೀರೆನೂ ಮತ್ತು ಕಾಮಾಕ್ಷಿ ಪದೇ ಹೇಳ್ಕೊಂಡು ಕುಂತಾಳಿ ಕೇಳ್ಕೊಬೇಡ್ರಿ. ಬರ್ರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ನಮ್ಮಮ್ಮ ಚಾನಲ್ ಯಾಕಂದ್ಬಿಟ್ಟು ಈ ಚಾನಲ್ ಆಗ್ತವ್ರೆ, ಈ ಚಾನಲ್ ಸಪೋರ್ಟ್ ಮಾಡಿ. ಈ ಚಾನೆಲ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತಿ, ಬಟ್ ವಾಚ್ ಅವರ್ ಆಗಿಲ್ಲ. 3500 400 ಆಗಿತ್ತು. ಅಲ್ಲಿಗಾಗಿ 1 ವರ್ಷ ಕಂಪ್ಲೀಟ್ ಆಗಿಬಿಟ್ಟು ಮತ್ತು ಸ್ಟಾರ್ಟಿಂಗಿಂದ ಕೌಂಟ್ ಟೈಮ್ ಇಲ್ಲ ಅಂದ್ರೂ ಒಂದು ಸ್ವಲ್ಪ ನೋಡ್ಬಿಟ್ಟಾದ್ರೂ ಖುಷಿ ಟೈಮ್ ಇಲ್ಲ ಅಂದ್ರೂ ಅಲ್ಲ, ಟೈಮ್ ಮಾಡಿಕೊಂಡು ಫ್ರೀ ಆಗಿದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಂಗೆ ಹೇಳಕ್ ಹೋಗಿ ಹಿಂಗೆ ಉಲ್ಟಾ ಏನೇನೋ ಹೇಳಕ್ ಹೋಗಿ ಏನೇನೋ ಹೇಳ್ತಾ ಕನ್ನಡ ಇದು ಆಗಲ್ಲ. ಓಕೆ ಫ್ರೆಂಡ್ಸ್, ಈಗ ಆಕೆಗೆ ಸೋಮವಾರದಿಂದ ಎಕ್ಸಾಮ್ ಅದಾವೆ FA2. ಅದಕ್ಕೆ ಓದ್ಕೊರವ ಅಂತಂದು ಹೇಳಿನಿ. ಬಂದು ನಿಂತಾಳೆ ಈಗ ಇಲ್ಲೇ. ವಿಡಿಯೋ ಮಾಡಕ್ಕೆ ನಿಂತ್ಬಿಟ್ಲೆ ಬಂದ್ಬಿಡ್ತಾಳೆ ಓಡಿ. ಅದಕ್ಕೆ ಸೆಲ್ಫಿ ತೆಗಿಯಾಕತ್ತಿದ್ನ್ಯಾ. ನಾನು ನವ್ಯ ತಾನು ಬಂದು ನಾನು ಮಮ್ಮಿ ಅಂದು ಏನು ಅಂದೆ, ಬೇಡನ ಅಂತಂದು ಮತ್ತು ಬಂದು ತಾನು ಬಂದು ಸೆಲ್ಫಿ ಫೋಟೋ ತಗೊಂಡು ಈಗ ಎಲ್ಲ ತೆಗೆದಿಡಾಕತ್ತಿದ್ನ್ಯಾ. ಬಳಿ ಹಂಗಾದವು ಇವು ಇಕ್ಕಿಗೆ ಹಾಕವು, ಅಕ್ಕಿಗೂ ಅದಾವು. ಊರಿಗೆ ಓದಕ್ಕೆ ಕೊಡ್ಸಿದ್ರೆ ಅವು ಹಂಗೆ ಹೊಡಿತಾವು ಹಾಕ್ಕೋಬೇಕಾ. ಓಕೆ, ತೋರಿಸ್ತೀನಿ ಬರೀ ಇದಾಯ್ತು. ಸೌಂಡ್ ತೆಗಿ ಫ್ರೆಂಡ್ಸ್. ನೋಡಿ ದೇವ್ರ ಮನೆಯಲ್ಲಿ ದೇವ್ರ ಮನೇಲಿ ಏನೈತಿ, ಏನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬರ್ರಿ ಇಲ್ಲೇ ಐತೆ ನೋಡ್ರಿ ಫ್ರೆಂಡ್ಸ್. ಕೆಲವೊಬ್ರು ದೀಪ ಅಂದ್ರಿ, ಕೆಲವೊಬ್ರು ದೀಪ ಸ್ಟ್ಯಾಂಡ್ ಅಂತ ಹೇಳಿದ್ರಿ. ನೋಡ್ರಿ ಲೈಟ್ ಆನ್ ಮಾಡ್ಕೊಂಡಿದ್ದಿಲ್ಲ, ಆನ್ ಮಾಡಿದ್ಲು ನಮಿತ. ಏನು ದೀಪ ಗೊತ್ತಾಗುತ್ತೆ ಎಲ್ಲರಿಗೆ, ಎಲ್ಲರಿಗೆ ಗೊತ್ತಾಗುತ್ತಾ ಇದೆ. ಕಾಮಾಕ್ಷಿ ದೀಪ ಫ್ರೆಂಡ್ಸ್. ದೀಪ ಹಚ್ಚಿದ್ದೀನಿ, ಹಾಗಾಗಿ ಇಷ್ಟೇ ತೋರ್ಸೋಕ್ಕಾಗುತ್ತೆ ಈಗ ನನ್ನ ಕೈಲಿ. ನೋಡೋಣ ನೆಕ್ಸ್ಟ್ ಮತ್ತೆ ಯಾವಾಗಾದ್ರೂ ನಾನು ದೇವ್ರ ಸಾಮಾನು ಕ್ಲೀನ್ ಮಾಡ್ತೀನಲ್ಲ ಅವಾಗ ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಕಾಮಾಕ್ಷಿ ದೀಪ ಗಜಲಕ್ಷ್ಮಿ ಅಂತಾರೆ. ಗಜಲಕ್ಷ್ಮಿ ಇದ್ದಾಳ, ಹಿಂದನೂ ಕೂಡ ಲಕ್ಷ್ಮಿ ಫೋಟೋ ಮುಂದೆನೇ ಇಟ್ಟಿದ್ದೀನಿ ದೀಪನ. ನೋಡಿರಿ ಎಷ್ಟೈತಿ, 67 ಗ್ರಾಮ್ ಐತಿ ಫ್ರೆಂಡ್ಸ್. ಇದು ತುಂಬ ದೊಡ್ಡದೈತಿ, ದೊಡ್ಡದ ತೊಗೊಂಡಿನಿ. ಚಿಕ್ಕದೇನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಪದೇ ತೊಗೊಳೋ ಅಂಥ ವಸ್ತುಗಳಲ್ಲ ಇವು. ಒಂದು ಸಲ ತೊಗೊಂಡ್ಬಿಟ್ವಿ ಅಂದ್ರೆ ಮತ್ತೆ ಹೊಳ್ಳಿ ಇವನ್ನ ತೊಗೊಳ್ಳೋ ಅಂಥ ಅವಶ್ಯಕತೆ ಇರೋಲ್ಲ. ಹಾಗಾಗಿ
ಸ್ವಲ್ಪ ದೊಡ್ಡದನ್ನು ತೊಗೊಂಡೆ, ಚಿಕ್ಕದು ನೋಡ್ತಿದ್ದೆ. ಅದೇನೋ ಲಕ್ಷ್ಮಿ ನಮ್ಗೆ ಆ ಥರ ಕೂಡಿಸ್ಕೊಟ್ಲು ಅನ್ನೋದಕ್ಕಿಂತ ನಾನು ಸೇವಿಂಗ್ ಮಾಡಿದ್ದೆ. ಈಗ 2 ವರ್ಷದಿಂದನೇ ತೊಗೋಬೇಕಾಗಿತ್ತು ನಾನು. ಆ ದುಡ್ಡು ಹಂಗೆ ಇಟ್ಟಿದ್ದೆ ಸೇವ್ ಮಾಡಿಕೊಂಡು. ಅದು ಬಾಕ್ಸಿಗೆ ಹಾಕಿಡ್ತಿದ್ವಿ. ಇಲ್ಲ ಈ ಥರ ಏನಾದರೂ ತೊಗೋಬೇಕು ದೇವ್ರಿಗೆ ಅಂತಲೇ ಸೇವ್ ಮಾಡ್ತಿದ್ದೆ. 100 200 ಈ ಥರ ಹಾಕಿ ಆಗಿತ್ತು ಒಂದು 5,000 ರೂಪಾಯಿ. ಹಾಗಾಗಿ ತೊಗೊಂಡೆ. ಚೆನ್ನಾಗೈತಿ ಫ್ರೆಂಡ್ಸ್, ತೋರಿಸ್ತೀನಿ ನಾನು ಯಾವಾಗಾದರೂ ಓಪನ್ ಮಾಡಿ. ಈಗ ದೀಪ ಹಚ್ಚಿ ನೋಡ್ರಿ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಹಾಗಾಗಿ ಆಮೇಲೆ ತುಪ್ಪದ ದೀಪ ಹಚ್ಚಿದ್ದೆ ನಿನ್ನೆ ನಾನು. ಆ ತುಪ್ಪದಾಗ ದೀಪ ಚೆನ್ನಾಗಿ ಈ ಎಣ್ಣೆ ಜೊತೆಗೆ ಹೆಂಗೆ ಉರಿತೈತೆ ಹಂಗೆ ಉರಿಯಂಗಿಲ್ಲ ನೋಡ್ರಿ. ಅದಕ್ಕೆ ನಾನು ಇವತ್ತು ಏನು ಮಾಡಿದೆ, ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿ ಉರಿಸ್ತಾ ಇದ್ದೀನಿ ನೋಡ್ರಿ. ಇದನ್ನು ತೊಗೊಂಡಿದ್ದು ಭಾಳ ಖುಷಿ ನನಗೆ. ಯಾಕಂದ್ರೆ ನಮ್ಮಂಥವ್ರಿಗೆ, ನಾವು ಮುಂಚೆ ಏನೂ ಇಲ್ಲದೆ ಇರೋರಿಗೆ ಈ ಥರ ನಾವು ಏನೋ ಒಂದು ಬೆಳ್ಳಿ ವಸ್ತು ತೊಗೊತೀವಿ, ಬಂಗಾರ ತೊಗೊತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಈ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿರಿ, ಚೆನ್ನಾಗೈತೆ ಫ್ರೆಂಡ್ಸ್. ದೇವರ ಆಶೀರ್ವಾದ ಇದ್ರೆ ಏನು ಬೇಕಾದರೂ ಮಾಡ್ಬೋದು. ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈಕೇನು ಇದೊಂದು ದೀಪ ತೊಗೊಂಡು ಅಷ್ಟೆಲ್ಲ ಮಾತಾಡ್ತಾ ಅನ್ಕೋಬೋದು ಕೆಲವೊಬ್ಬರು. ಬಟ್ ನಮ್ಗೆ ಇದೇ ದೊಡ್ಡದು, ಚಿಕ್ಕದಲ್ಲ ಇದು, ನಮ್ಗೆ ದೊಡ್ಡದಂತಲೇ ಹೇಳ್ತೀನಿ ಫ್ರೆಂಡ್ಸ. ಇಷ್ಟ ಆಗಿತ್ತು ನೋಡಿ. ಇದಕ್ಕೆ ನಾನು 67 ಗ್ರಾಮ್ ಅಂದಿನ, 67.320 ಮಿಲಿ ಏನೋ ಅಂತಾರೆ, ಏನೋ ಇತ್ತು. ಅಷ್ಟೈತಿ ಫ್ರೆಂಡ್ಸ್, 67 ಮೇಲೆ ಐತಿ. ನಾನು ಇದಕ್ಕೆ 7,000 ಹೇಳಿದ್ರು, 6,000 ಕೊಟ್ಟು ತೊಗೊಂಬಂದಿದ್ದೀನಿ. 5,000 ಸೇವಿಂಗ್ಸ್ ಇತ್ತು, 1,000 ರೂಪಾಯಿ ನಮ್ಮ ಮನೆಯವ್ರು ಕೊಟ್ಟರು. ಅದನ್ನು ಹಾಕಿ ತೊಗೊಂಬಂದಿನಿ. 6,000 ರೂಪಾಯಿ ಫ್ರೆಂಡ್ಸ್ ಇದ್ರದ್ದು ರೇಟ್. ಮತ್ತು ಕೇಳ್ತೀರಿ ಎಷ್ಟಾಯಿತು ಏನು ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇರೆಯವ್ರ ಥರ ರೇಟ್ ಹೇಳೋಂಗಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ರೇಟ್ ಹೇಳೋಂಗಿಲ್ಲ ತೋರಿಸ್ದಾಗ, ಮತ್ತು ಅದಕ್ಕೊಂದು ವಿಡಿಯೋ ಮಾಡ್ತಾರೆ. ಆ ಥರ ಐಡಿಯಾಗಳು ನನಗೆ ಬರೋಲ್ಲ. ಆ ಥರ ಐಡಿಯಾ ಇದ್ದಿದ್ರು ನಾನು ಎಷ್ಟೋ ಬೆಳೀತಿದ್ನೇನು ಯೂಟ್ಯೂಬಲ್ಲಿ. ಇನ್ನೊಬ್ಬರು ಹೇಳಿದ್ದನ್ನು ಅದನ್ನೇ ಕಾಪಿ ಮಾಡಿಕೊಂಡು ಹೇಳಿ ಬೆಳೆಯೋದು ದೊಡ್ಡದೇನಲ್ಲ. ನನಗೆ ಆ ಥರ ಅನ್ಸಂಗಿಲ್ಲ. ಇನ್ನೊಬ್ರು ಏನೋ ಹೇಳ್ತಾ ಇದ್ದಾರೆ ಅದನ್ನು ನಾವು ಹೇಳಬೇಕು ಅಂತಂದು ಏನೋ ಈ ಕಾಫಿ ಮಾಡಬೇಕು ಅನ್ನೋದು ಅಷ್ಟು ಬರೋದಿಲ್ಲ ತಲೆಗೆ. ಕಂಟೆಂಟ್ ಹುಡುಕೊಂಡು ಮಾಡ್ಬೋದು, ಸಾಕಷ್ಟು ಅದಾವೆ ಯೂಟ್ಯೂಬಲ್ಲೇ ಕಂಟೆಂಟ್ ಐತಿ. ಬಟ್ ನಾನು ತಲೆ ಓಡಿಸಂಗಿಲ್ಲ. ಏನೋ ಒಂಥರ ನನಗೆ ಬೇಜಾರು ಅನಿಸುತ್ತೆ, ಅವರು ಹೇಳಿದ್ದನ್ನು ನಾವು ಮಾಡಬೇಕಲ್ಲ ಅಂತಂದು. ಹೆಂಗೈತಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟೇ ತೋರ್ಸೋಕ್ಕಾಗುತ್ತೆ ಇವಾಗ ನನಗೆ ಸದ್ಯಕ್ಕೆ. ನೋಡೋಣ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಬರ್ರಿ ಈಗ ಸೀರೆ ಹೆಂಗೈತಿ ಅಂತ ತೋರಿಸ್ತೀನಿ. ಸೀರೆಗೆ ಎಷ್ಟು ರೇಟ್ ಏನು ಅಂತ ಇವಾಗ ತೋರಿಸ್ತೀನಿ. ಸೀರೆನೂ ಕೂಡ ಫ್ರೆಂಡ್ಸ್ ನೋಡಿರಿ, ಇವಾಗ ತೋರಿಸ್ತಾ ಇದ್ದೀನಿ ಸೀರೆ ಯಾವ ರೀತಿ ಅಂತಂದ್ರೆ. ಸಿಲ್ಕನ ಐತಿ, ಒಂದು ಸ್ವಲ್ಪ ಕಾಟನೂ ಐತಿ. ಇದು ಯಾವುದೋ ಸೀರೆ ಅಂದ್ರೆ ನಂಗೆ ನೆನಪಿಲ್ಲ ಫ್ರೆಂಡ್ಸ್. ನೋಡಿರಿ ಹಿಂಗೈತಿ. ಇದು ತಡಿ ಇಷ್ಟು ಅಗಲ ಐತಿ. ನಾನು ಇಷ್ಟೇ ಬಾರ್ಡ್ರ್ ಇದ್ದಿದ್ದು ಬೇಕಂತಂದೆ, ಬಟ್ ಸಿಗಲಿಲ್ಲ. ಲೇಟಾಗಿ ಬೇರೆ ಹೋಗಿದ್ದೆ, ಮತ್ತು ಅಂಗಡಿ ಅಡ್ಡಾಡ್ಕೊತ ನಿಂದ್ರಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಯಾವ ಅಂಗಡಿಗೆ ಹೋಗಿದ್ದೆ ಅಲ್ಲೇ ನೋಡಿದ್ದೆ. ಇದೊಂದು ಇಷ್ಟ ಆಯಿತು. ತೋರಿಸಿದ್ರು ಅಷ್ಟೊಂದು ವೆರೈಟಿನೇ ಇರಲಿಲ್ಲ ಆ ಅಂಗಡಿ ಒಳಗೆ. ಸಿಕ್ಕಿದ ಸಿವ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಬಂದು. ಚೆನ್ನಾಗೈತಿ, ಕಲರ್ನೂ ಚೆನ್ನಾಗೈತಿ, ಸಾಫ್ಟ್ ಐತಿ. ಬಾರ್ಡ್ರ್ ಸ್ವಲ್ಪ ದೊಡ್ಡದೈತಿ, ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ನಿನ್ನೆ ಉಟ್ಕೊಂಡಿದ್ದೆ ನೋಡಿರಿ ಹಬ್ಬದ ದಿವಸ. ಅದ್ರದ್ದು ಬಾರ್ಡ್ರ್ ಸ್ವಲ್ಪ ಇಷ್ಟ ಐತೆ, ಅದ್ರದ್ದು ಬಾರ್ಡ್ರ್. ಬಟ್ ಅದು ಚೆನ್ನಾಗಿ ಆಗಿತ್ತು ನನಗೆ. ಇದು ಸ್ವಲ್ಪ ಬ್ಲೂ ಕಲರ್ ಐತಿ, ತೀರ ಬ್ಲೂನ ಅಲ್ಲ, ಡಾರ್ಕನ ಅಲ್ಲ, ಒಂಥರ ಮಿಕ್ಸ್ ಐತಿ ಫ್ರೆಂಡ್ಸ್. ಯಾವ ಕಲರ್ ಅಂತ ಹೇಳಕ್ಕೆ ಬರೋದು. ಈ ಥರ ಐತೆ ನೋಡಿರಿ, ವಿಡಿಯೋದಲ್ಲಿ ಕಾಣಿಸುತ್ತಲ್ಲ ಅದೇ ಕಲರ್ ಐತಿ, ಏನು ಚೇಂಜ್ ಕಾಣಿಸ್ತಾ ಇಲ್ಲ, ಅದೇ ಕಲರ್. ಇದು ಬ್ರೌನ್ ಕಲರ್, ಗೋಲ್ಡ್ ಜರಿ ಐತಿ ಸ್ವಲ್ಪ ಇದ್ರೊಳಗೆ. ಈ ಥರ ಈ ಲೈನ್ ಇತ್ತಲ್ಲ, ಒಂದು ಸ್ವಲ್ಪ ಏನೋ ವಿಶೇಷವಾಗಿ ಕಾಣಿಸ್ತು, ಹಾಗಾಗಿ ತೊಗೊಂಡೆ. ಚೆನ್ನಾಗೈತೆ ಅಂತ ಅವಸರ ಮಾಡ್ಕೊಂಡು ತೊಗೊಂಬಂದೀನಿ. ಇದು ಏನಪ್ಪ ಅಂದರೆ ಬ್ಲೌಸ್. ಇದು ಈ ಥರ ಬ್ಲೌಸ್ ಬಂದೈತಿ, ಫುಲ್ಲು ತೆಳ್ಳಗೈತಿ. ಆಮೇಲೆ ಶರಗ್, ಇಷ್ಟು ಶರಗೈತಿ ನೋಡಿರಿ.
ಸೆರಗು, ಶರತ್ತು ಸೆರಗು, ಈ ಥರ ಸೆರಗು ಐತಿ. ಸೀರೆ ಒಳಗೆ ಡಿಸೈನು ಏನಂತಾರೆ ಬುಟ್ಟನ ಏನಂತಾರೆ ಆ ಥರ ಐತೆ ನೋಡ್ರಿ ಹೂವಿಂದ ಡಿಸೈನ್. ಹಿಂಗೈತೆ ನೋಡಿ ಫ್ರೆಂಡ್ಸ್, ಸೇರಿ ಫುಲ್ ಡಿಸೈನ್ ಇದೇ ಥರ ಐತಿ. ಪೂರ್ತಿ ಸೆರಗು ಅಂದ್ಬಿಟ್ರೆ ಇದೇ ಥರ ಐತಿ. ಚೆನ್ನಾಗೈತಿ ಫ್ರೆಂಡ್ಸ್, ಕಲರ್ ಇದೆಲ್ಲ ಚೆನ್ನಾಗಿತ್ತು, ಹಂಗಾಗಿ ತೊಗೊಂಡೆ. ಇದಕ್ಕೆ ಕೊಟ್ಟಿರೋದು ನಾನು 1000 ರೂಪಾಯಿ ಕೊಟ್ಟೀನಿ. 1400 ಹೇಳಿದ್ರು, ಹಂಗಾಗಿ 1000 ರೂಪಾಯಿ ಕೊಟ್ಟೀನಿ. ಏನೋ ಜಾಸ್ತಿ ಐತನ ಅನಿಸ್ತೈತಿ. ಯಾವಾಗಾರ ಒಂದ್ಸಲ ಸೀರೆ ತೊಗೊತೀವಿ, ನಮಗೂ ಅಷ್ಟು ವ್ಯವಹಾರ ಮಾಡೋಕ್ಕೆ ಬರಲ್ಲ, ಏನಿಲ್ಲ. ಇನ್ನು ನಾನು ಇಷ್ಟು ಕಡಿಮೆ ಮಾಡಿಸ್ತೀನಿ, ಬಟ್ ನಮ್ಮ ಮನೆಯವರು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಡ್ತಾವಂದ್ಬಿಡ್ತಾರೆ. ಜರಿತೈತಿ ಸ್ವಲ್ಪ. ನಾನು ಯಾವುದು ಬೇರೆ ತೊಗೋಬೇಕು ಅಂತಂತ ಅಂದ್ಕೊಂಡಿದ್ದೆ, ಬಟ್ ಇದನ್ನ ತೊಗೊಂಬಂದೆ. ಮನ್ಯಾಗ ಬೇರೆ ಮಕ್ಕಳು ಬಿಟ್ಟು ಹೋಗಿದ್ದೆ, ಲೇಟ್ ಬೇರೆ ಆಗಿತ್ತು, ಹಂಗಾಗಿ ಎಲ್ಲ ರೆಡಿ ಮಾಡ್ಬೇಕಾಗಿತ್ತಲ್ಲ ಪೂಜೆಗೆ. ಹಾಂ ಹಾಂ ಚೆನ್ನಾಗೈತೆ ಫ್ರೆಂಡ್ಸ್, ನೋಡಿರಿ ಚೆನ್ನಾಗೈತಿ ಅಂತ ಕಮೆಂಟ್ ಮಾಡಿರಿ. ಓ ಮಡಿಚಿಡ್ತೀನಿ, ಈಗ ಇದನ್ನು ಚಂದಾಗ ಮಡಿಚಿ ತೆಗೆದಿರ್ತೀನಿ. ಆಮೇಲೆ ಇನ್ನೊಂದು ಸೀರೆ ಐತಿ, ಅದನ್ನು ಹೊಲಿಸ್ಬೇಕು. ಇದಕ್ಕೆ ಹೊಲಿಸ್ಬೇಕು. ಹೊಲಿಸಿದ ಮೇಲೆ ಹೆಂಗಾಕೈತಿ ತೋರಿಸ್ತೀನಿ ನಾನು. ಏನಮ್ಮ ಟಿವಿ ಸಾಂಗು ಹತ್ತೈತಿ, ಓಡಾಗತ್ತೈತಿ, ಬಟ್ ಅದು ಸೌಂಡ್ ಇಲ್ಲ. ಅದಕ್ಕೆ ಅಕ್ಕಿ ಅಮ್ಮ ಅಮ್ಮ ಅಂತ ಕೂಗಾಗ್ತಾಳ್ರಿ ಫ್ರೆಂಡ್ಸ್. ಬರ್ರಿ ನೋಡ್ತೀನಿ, ಆದ್ರೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ಎಂಡ್ ಮಾಡೋದಾದರೆ ಎಂಡ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಏನಾದರೂ ಅನ್ನ ಮಜ್ಜಿಗೆ ಸಾರು ಈ ಥರ ಏನಾದ್ರು ಮಾಡ್ತೀನಿ. ಹೋಳಿಗೆ ಸಾರು ತಿಂದೀವಿ, ಖಾಲಿ ಆಗೈತೆ, ಅದು ಸ್ವಲ್ಪ ಮಾಡಿದ್ದೆ. ಲೈಟಾಗಿ ಮಾಡ್ಬೇಕು, ಅದ ಅನ್ನ ಮಜ್ಜಿಗೆ ಸಾಂಬಾರು ಮಾಡಿಬಿಡ್ತೀನಿ. ಹಾಂ ತಂಪು ಇದು ಬೆಲ್ಲದ ಹೋಳಿಗೆ ತಿಂದೀವಲ್ಲ, ಬೆಲ್ಲದ್ದು ಸ್ವಲ್ಪ ಬಿಸಿಲನ್ನು ಜಾಸ್ತಿ. ಈಗ ಒಂದು ವಾರ ಫುಲ್ಲು ಬಿಸಿಲು ಶೆಕೆ, ತಡ್ಕೊಳಕ್ಕಲ್ಲ ಅಷ್ಟು ಬಿಸಿಲು ಶೆಕೆ. ಅದ್ರ ಬೇರೆ ನೇರವಾಗಿ ಬಿಸಿಲು ಮನೆ ನಮ್ಮ ಕ್ಲಾಸಲ್ಲಿ ವ್ಯಾನ್ ಬರ್ಬೇಕಾದ್ರೆ ವ್ಯಾನ್ ಹೋಗಲ್ಲ, ನಿಂತ್ರಂತ್ರು ಓಡ್ತಿರ್ತಾವಲ್ಲ ಗಾಡಿ, ಅವಾಗ ಏನೂ ಅನ್ಸಂಗಿಲ್ಲ. ನಿಂತಾಗ ಮಾತ್ರ ಶೆಕೆ ಉಸಿರುಗಟ್ಟದಂಗೆ ಆಗ್ಬಿಡ್ಬೇಕು. ಹೌದು ಫ್ರೆಂಡ್ಸ್, ನಾನೀಗ ಅನ್ನ ಮಜ್ಜಿಗೆ ಸಾಂಬಾರು ಮಾಡಿಬಿಡ್ತೀನಿ ಈಸಿಯಾಗಿ. ಇನ್ನೂ ಒಂದು 2 ಹೋಳಿಗೆ ಅದಾವು, ಅವು 2 ಹೋಳಿಗೆ ತಿಂತೀವಿ. ಬಿಸಿಲು ನೋಡ್ರಿ, ಈಗ ಹೋಳಿಗೆನ ತಿಂದೀವಿ, ಬೆಲ್ಲದ್ದು ಹೀಟ್ ಆಗುತ್ತಾ, ಅದಕ್ಕೆ ಅನ್ನ ಮಜ್ಜಿಗೆ ಸಾಂಬಾರು ಮಾಡಿಬಿಡ್ತೀನಿ ಈಸಿಯಾಗಿ. ಬರ್ರಿ ಮಾಡ್ತೀನಿ ಈಗ.
ನೋಡಿರಿ ಫ್ರೆಂಡ್ಸು, ನಾನು ಮಜ್ಜಿಗೆನ ಕಟ್ಕೊಂಡ್ಬಿಟ್ಟು ಮಜ್ಜಿಗೆ ರೆಡಿ ಮಾಡಿಕೊಂಡು ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿನ ಒಂದು 2 ಸ್ಪೂನಷ್ಟು. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ. ಸಾಸಿವೆ ಹಾಕಿದ ಮೇಲೆ ಈಗ ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ನಂದು ರಿಂಗ್ ಲೈಟು ನಿನ್ನೆ ಮುರಿದು ಹೋಗ್ಬಿಡ್ತಾವೆ ಫ್ರೆಂಡ್ಸು. ಹಾಗಾಗಿ ಚಿಕ್ಕದು ಸೆಲ್ಫಿ ಸ್ಟಿಕ್ಕಿಂದ ಮಾಡಾಕತ್ತಿದ್ದೆ, ಅದು ಫುಲ್ ಕವರ್ ಆಗಲಿಲ್ಲ. ಹಾಗಾಗಿ ಈಗ ಕೈಯಿಂದನೇ ಮಾಡಾಕತ್ತೀನಿ. ನಮ್ಮ ತಂಗಿ ಮಗ ಎತ್ತರವ ಇದ್ದಾನಲ್ಲ, ಹುಡುಕ್ತಿರ್ತಾನೆ ಎಲ್ಲನೂ. ಚಿಕ್ಕ ಮಕ್ಳು ಹಂಗೆ ನೋಡ್ರಿ, ಅವ್ರಿಗೆ ಏನೋ ಅನ್ನೋಕ್ಕಾಗಲ್ಲ, ಮಾಡ್ತಾವೆ, ಅವಕ್ಕೆ ಗೊತ್ತಾಗಿಲ್ಲ ಹಾಳಾಗುತ್ತಾ ಬಿಡುತ್ತಾ ಅನ್ನೋದು. ಕೆಳಗೆ ಇಟ್ಟಿದ್ದೆ, ಅದನ್ನು ಮ್ಯಾಲೆ ಇಡೋಕೆ ಎಲ್ಲಿ ಜಾಗ ಇರಲಿಲ್ಲ. ಹಾಗಾಗಿ ಕೆಳಗೆ ಇಟ್ಟಿದ್ದೆ. ನಾನು ನಮ್ಮ ತಂಗಿ ನಮಿತಾ ಚಿಕ್ಕವನ್ನ ನೋಡ್ಕೊಂಡು ಹಾಲ್ನ್ಯಾಗ ಕುಂತಾಳೆ. ನಾನು ನಮ್ಮ ತಂಗಿ ರೂಮ್ನ್ಯಾಗ ಅಡುಗೆ ಮನೆಯಾಗ ಅಡುಗೆ ಮಾಡಾಕತ್ತಿದ್ವಿ. ಆವಾಗ ಏನು ಮಾಡ್ಯಾನ, ರೂಮ್ನಾಗ ಇಟ್ಟಿದ್ನಲ್ಲ ಅಂತ ತೊಗೊಂಬಿಟ್ಟು ಏನೋ ಮಾಡಿಬಿಟ್ಟನ. ಅದು ಸ್ವಲ್ಪ ಹಿಡ್ದಿತ್ತು, ಮುಂಚೆನೇ ಹಾಳಾಗಿತ್ತು, ಒಂಚೂರು ಹಿಡ್ದಿತ್ತು. ಅದ್ರಾಗ ನಾನು ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊತ ಹೊಂಟಿದ್ದೆ. ಬಟ್ ಅದು ಚೂರು ಹಿಡ್ದಿತ್ತು, ಅದನ್ನು ಕೂಡ ಮುರಿದು ಬಿಟ್ಟನವ. ಈಗ ನನಗೆ ರಿಂಗ್ ಲೈಟ್ ಯೂಸ್ ಮಾಡೋಕ್ಕೆ ಇರಲಿಲ್ಲ. ಹಾಗಾಗಿ ಸೆಲ್ಫಿ ಸ್ಟಿಕ್ಕಿಂದ ಮಾಡೋಕ್ಕೆ ಹೋದೆ, ಬಟ್ ಅದು ಫುಲ್ ಕವರ್ ಆಗಲಿಲ್ಲ. ಹಾಗಾಗಿ ಈಗ ಕೈಯಲ್ಲೇ ಹಿಡ್ಕೊಂಬಿಟ್ಟು ಮಾಡಾಕತ್ತೀನಿ ನೋಡಿರಿ. ಒಗ್ಗರಣೆಗೆ ನೋಡಿದ್ರಲ್ಲ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೆಂಪಗಾಗಬೇಕು ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕೀನಿ. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಒಲೆನ ಆಫ್ ಮಾಡ್ಕೊಂಬಿಡ್ಬೇಕು. ಒಲೆ ಆಫ್ ಮಾಡಿ ಮಜ್ಜಿಗೆ ಹಾಕಬೇಕು. ಇಲ್ಲಾಂದ್ರೆ ಬಿಸಿ ಒಲೆ ಮ್ಯಾಗನ ನಾವು ಕುದ್ದು ಬಿಡುತ್ತೆ, ಅದು ಮತ್ತು ಕುದ್ರೆ ಚೆನ್ನಾಗಿರಂಗಿಲ್ಲ. ಹಾಗಾಗಿ ಒಡೆದು ಬಿಡುತ್ತೆ ಕುದಿ ಬಂತಂದ್ರೆ. ಅದಕ್ಕೆ ಒಗ್ಗರಣೆ ಮಾಡಿದ ತಕ್ಷಣ ಒಲೆ ಆಫ್ ಮಾಡಿ ಆಮೇಲೆ ಮಜ್ಜಿಗೆ ಹಾಕಿದರೆ ನಮಗದು ಪರ್ಫೆಕ್ಟಾಗಿ ಮಜ್ಜಿಗೆ ಸಾರು ಬರುತ್ತೆ. ಒಡೆಯೋದಿಲ್ಲ, ಒಡಕ್ಕೆ ಬರೋದಿಲ್ಲ ಫ್ರೆಂಡ್ಸು. ಈ ರೀತಿಯಾಗೇ ಇರ್ತೈತಿ, ಮಜ್ಜಿಗೆ ಥರನೇ ಇರ್ತೈತಿ, ತುಂಬ ರುಚಿಯಾಗಿರ್ತೈತಿ. ಉಪ್ಪು, ಖಾರ, ಅರಿಶಿನ ಹಾಕಿರ್ತೀನಿ. ಹಾಕಿ ಒಗ್ಗರಣೆ ಕೊಟ್ಟು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಇಷ್ಟ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.